ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಹೈಕಮಾಂಡಿಂದ ಏನು ಸೂಚನೆ ಬಂದಿಲ್ಲ, ಊಹಾಪೋಹಗಳು ನಡೀತಾ ಇದೆ, ಅದಕ್ಕೆ ಯಾರೂ ಬೆಲೆ ಕೊಡೋದು ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ನಾವು ಆ ಸಂದರ್ಭದಲ್ಲಿ ನಾವೆಲ್ಲರ ಜೊತೆಯಲ್ಲೇ ಇದ್ವಿ, ಡೆಲ್ಲಿನಲ್ಲೇ ಇದ್ವಿ ನಾವೆಲ್ಲರೂ ಕೂಡ. ಅವತ್ತು ಎಲ್ರಿಗೂ ಗೊತ್ತಿರುವಂಥ ವಿಷಯ, ಅವತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದೆಲ್ರಿಗೂ ಗೊತ್ತಿದೆ. ಅವತ್ತೆಲ್ಲರೂ ಕೂಡ ಮಾಡ್ತಾರೆ, ಕಾದು ನೋಡ್ಬೇಕಷ್ಟೆ. ಸರ್, ಈಗ ಮಾಗಡಿಯ ಮಾಜಿ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಗುಂಪುಗಾರಿಕೆಯಿಂದ ಮತ್ತೆ ಕುಮಾರಸ್ವಾಮಿ ಅವರಿಗೆ CM ಆಗುವಂಥ ಯೋಗ ಇದೆ, ಅದು ಆದಷ್ಟು ಬೇಗ. ಯಾವ ಜಾಗದಲ್ಲಿ ಕನ್ಸ್ಕೊಂಡ್ರೋ ಗೊತ್ತಿಲ್ಲ ನನಗಂತೂ. ಯಾವುದೋ ಲೇಔಟಲ್ಲಿ ಮಲಗಿರ್ಬೇಕು, ಇಲ್ಲೇ ಯಾವುದೋ ರಿಸಾರ್ಟಲ್ಲಿ ಮಲಗಿರ್ಬೇಕು ಅಷ್ಟೇ. ನಾನು ಆವಾಗಲೇ ಈ ಕನಸು ಬೀಳೋದು ಅಂತ ಕಾಣ್ತದೆ ನಮ್ಮ ಮಂಜಣ್ಣನಿಗೆ. ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಹೈಕಮಾಂಡಿಂದ ಏನು ಸೂಚನೆ ಬಂದಿಲ್ಲ, ಊಹಾಪೋಹಗಳು ನಡೀತಾ ಇದೆ, ಅದಕ್ಕೆ ಯಾರೂ ಬೆಲೆ ಕೊಡೋದು ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ನಾವು ಆ ಸಂದರ್ಭದಲ್ಲಿ ನಾವೆಲ್ಲರ ಜೊತೆಯಲ್ಲೇ ಇದ್ವಿ, ಡೆಲ್ಲಿನಲ್ಲೇ ಇದ್ವಿ ನಾವೆಲ್ಲರೂ ಕೂಡ. ಅವತ್ತು ಎಲ್ರಿಗೂ ಗೊತ್ತಿರುವಂಥ ವಿಷಯ, ಅವತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದೆಲ್ರಿಗೂ ಗೊತ್ತಿದೆ. ಅವತ್ತೆಲ್ಲರೂ ಕೂಡ ಮಾಡ್ತಾರೆ, ಕಾದು ನೋಡ್ಬೇಕಷ್ಟೆ. ಸರ್, ಈಗ ಮಾಗಡಿಯ ಮಾಜಿ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಗುಂಪುಗಾರಿಕೆಯಿಂದ ಮತ್ತೆ ಕುಮಾರಸ್ವಾಮಿ ಅವರಿಗೆ CM ಆಗುವಂಥ ಯೋಗ ಇದೆ, ಅದು ಆದಷ್ಟು ಬೇಗ. ಯಾವ ಜಾಗದಲ್ಲಿ ಕನ್ಸ್ಕೊಂಡ್ರೋ ಗೊತ್ತಿಲ್ಲ ನನಗಂತೂ. ಯಾವುದೋ ಲೇಔಟಲ್ಲಿ ಮಲಗಿರ್ಬೇಕು, ಇಲ್ಲೇ ಯಾವುದೋ ರಿಸಾರ್ಟಲ್ಲಿ ಮಲಗಿರ್ಬೇಕು ಅಷ್ಟೇ. ನಾನು ಆವಾಗಲೇ ಈ ಕನಸು ಬೀಳೋದು ಅಂತ ಕಾಣ್ತದೆ ನಮ್ಮ ಮಂಜಣ್ಣನಿಗೆ.